ನಮಸ್ಕಾರ ವೀಕ್ಷಕರೇ. ಸದ್ಯ ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಮೋದಿ ಸರ್ಕಾರ ಈದ್ ಕಿಟ್ಗಳನ್ನ ಕೊಟ್ಟಿರೋದು. ಇದಕ್ಕೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಕೊಡಬಾರದಿತ್ತು ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಕೊಟ್ಟಿದ್ದು ಸರಿ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹಿಂದಿನ ಎಪಿಸೋಡ್ ನಲ್ಲಿ ವಿವರವಾಗಿ ತಿಳಿಸಿದ್ವಿ. ಈಗ ಸೌಗಾತ್ ಎ ಮೋದಿ ಅನ್ನೋದು ಓಲೈಕೆಯ ಅಸ್ತ್ರ ಅಲ್ಲ, ಇದರ ಹಿಂದೆ ನಾನಾ ರೀತಿಯ ಲೆಕ್ಕಾಚಾರಗಳಿವೆ. ಈ ಟೈಮ್ ನಲ್ಲಿ ಈ ನಿರ್ಧಾರ ಬಿಜೆಪಿಗೆ ಅತ್ಯಗತ್ಯವಾಗಿತ್ತು ಅನ್ನೋ ಕಾರಣಕ್ಕೆ ಈ ದಿಟ್ಟ ಹೆಜ್ಜೆಯನ್ನ ಇಟ್ಟಿರೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲದೆ ಈ ನಿರ್ಧಾರದ ಹಿಂದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಛಾಯೆ ಕೂಡ ಇದೆ. ಇನ್ನೊಂದೆಡೆ ಉತ್ತರ ಪ್ರದೇಶದಲ್ಲಿ ಸುನ್ನಿ ಹಾಗೂ ಶಿಯಾ ಸಮುದಾಯಗಳ ನಡುವೆ ಮಾರಾಮಾರಿ ನಡೆದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೇಶದ ಬಹುತೇಕ ರಾಜಕೀಯ ಪಕ್ಷಗಳು ಓಲೈಕೆಯಲ್ಲಿ ತೊಡಗುತ್ತವೆ. ಧರ್ಮದ ವಿಚಾರದಲ್ಲಿ ಮಾತ್ರ ಅಲ್ಲದೆ ಆಯಾ ಕ್ಷೇತ್ರಗಳ ಜನಸಂಖ್ಯೆ, ಜಾತಿ ಸಂಖ್ಯೆ ಆಧಾರದ ಮೇಲೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಓಲೈಕೆ ಮಾಡ್ತಾರೆ. ಕಾರಣ ಏನಂದ್ರೆ, ತೀರಾ ವಿರೋಧ ಮಾಡಿದ್ರೆ ಗೆಲ್ಲೋದಿಲ್ಲ ಅನ್ನೋ ಭಯ. ದೇಶದಲ್ಲಿರುವವರೆಲ್ಲರೂ ಸಮಾನರೇ. ಯಾವುದೇ ಧರ್ಮ, ಜಾತಿ, ಸಮುದಾಯ ಆಗಿದ್ರೂ ಆತ ನಮ್ಮ ದೇಶದವನೇ. ಕಷ್ಟದಲ್ಲಿ ಯಾರೇ ಇದ್ರೂ ಅವರಿಗೆ ಜಾತಿ ಧರ್ಮ ನೋಡದೆ ಸಹಾಯ ಮಾಡಬೇಕು ಅನ್ನೋದೆಲ್ಲ ಕೇಳೋದಕ್ಕೆ ಚೆನ್ನಾಗಿದೆ, ಆದ್ರೆ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಸದ್ಯಕ್ಕಂತೂ ಇದು ಎಕ್ಸಿಕ್ಯೂಟ್ ಆಗಲ್ಲ ಅನ್ನೋದು ವಾಸ್ತವ. ಆದ್ರೆ ಬಿಜೆಪಿ ಬೇರೆಲ್ಲಾ ಪಕ್ಷಗಳಿಗಿಂತ ವಿಭಿನ್ನವಾಗಿ ಕಾಣೋದು ಅದರ ಹೈಕಮಾಂಡ್ ಹಾಗೂ ಸಿದ್ಧಾಂತಗಳ ಮೂಲಕ. ಹಿಂದುತ್ವವೇ ಮೂಲ ಆಧಾರ ಆಗಿದ್ರೂ ಬೇರೆ ಧರ್ಮದವರು ಭಾರತದಲ್ಲಿ ಇರಬಾರದು ಅನ್ನುವಂತ ಸಡಿಲ ಹೇಳಿಕೆಗಳು ಬಿಜೆಪಿ ಕಡೆಯಿಂದ ಬರೋದಿಲ್ಲ. ಅದರಂತೆಯೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದನ್ನ ಮೊದಲೇ ಹೇಳಿರೋ ಮೋದಿ ಸರ್ಕಾರ ಈ ವರ್ಷ ಸೌಗಾತ್ ಎ ಮೋದಿ ಅನ್ನೋ ಈದ್ ಗಿಫ್ಟ್ ಕೊಟ್ಟಿರೋದರ ಹಿಂದೆ ನಾನಾ ಲೆಕ್ಕಾಚಾರಗಳಿವೆ. ಕಳೆದ ವರ್ಷ ಇರಲಿಲ್ಲ, ಅದರ ಹಿಂದಿನ ವರ್ಷವೂ ಕೇಳಿರ್ಲಿಲ್ಲ. ಆದ್ರೆ ಈಗ ಸೌಗಾತ್ ಎ ಮೋದಿ ಇಂಟ್ರೊಡ್ಯೂಸ್ ಆಗಿರೋದಕ್ಕೆ ಪ್ರಮುಖ ಕಾರಣವೇ ಸದ್ಯದಲ್ಲೇ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗ್ತಾ ಇರೋದು. ವಕ್ಫ್ ಬಿಲ್ ಅನ್ನ ಯಾಕೆ ಅಮೆಂಡ್ ಮಾಡ್ತಾ ಇದ್ದಾರೆ, ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದು ರಾಜಕೀಯ ನಾಯಕರಿಗೆ ಗೊತ್ತಿದೆ. ಆದ್ರೆ ವಿಪಕ್ಷದಲ್ಲಿರೋ ನಾಯಕರು ಅದನ್ನ ಬೇರೆ ರೀತಿ ಬಿಂಬಿಸಿ ಸಮುದಾಯವನ್ನ ಎತ್ತಿಕಟ್ಟೋ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿಯ ತನಕ ಅಂದ್ರೆ, ಬಿಜೆಪಿ ಮುಸ್ಲಿಂ ವಿರೋಧಿ, ಮೋದಿ ಮುಸ್ಲಿಂ ವಿರೋಧಿ ಅನ್ನೋ ಲೆವೆಲ್ಗೆ ಅಪಪ್ರಚಾರಗಳು ನಡೀತಾ ಇವೆ. ಮೊದಲ ಹಂತದಲ್ಲಿ ಇದನ್ನ ಹತ್ತಿಕ್ಕಬೇಕು ಅಂದ್ರೆ ಸುಖ ಸುಮ್ಮನೆ ಬಿಜೆಪಿ ಯಾರ ವಿರೋಧಿ ಅಲ್ಲ ಅನ್ನೋದನ್ನ ಕಣ್ಣಿಗೆ ಕಾಣುವಂತೆ ಹೇಳಬೇಕು. ಅದೇ ಕಾರಣಕ್ಕೆ ಈಗ ಸೌಗಾತ್ ಎ ಮೋದಿ ಅನ್ನೋ ಹೆಸರಲ್ಲಿ ಈದ್ ಗಿಫ್ಟ್ ಗಳನ್ನ ಕೊಡ್ತಾ ಇರೋದು. ಇನ್ನು ಈ ಗಿಫ್ಟ್ ಕೊಟ್ಟ ತಕ್ಷಣ ಎಲ್ಲರೂ ಬದಲಾಗಿ ಬಿಡ್ತಾರಾ? ಜೀವ ಉಳಿಸೋ ಆಯುಷ್ಮಾನ್ ನಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದರ ಸಹಾಯದಿಂದ ಕೋಟ್ಯಂತರ ಮುಸ್ಲಿಂ ಕುಟುಂಬಗಳು ಅಪಾಯದಿಂದ ಪಾರಾಗಿವೆ. ಇಷ್ಟು ದೊಡ್ಡ ಸಹಾಯ ಮಾಡಿದ್ರೇನೆ ಬದಲಾಗದವರು ಇನ್ನು ಕೇವಲ ಒಂದು ಕಿಟ್ ಅನ್ನ ಕೊಡ್ತಾ ಇದ್ದ ಹಾಗೆ ಮೋದಿ ಬೆನ್ನಿಗೆ ನಿಂತು ಬಿಡ್ತಾರಾ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಮೊದಲಿಗೆ ಆ ಕಿಟ್ ನಲ್ಲಿ ಏನೇನಿದೆ, ಅದನ್ನ ಎಲ್ಲೆಲ್ಲಿ ಯಾವ ರೀತಿ ಹಂಚಿದ್ದಾರೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಮೋದಿ ಸರ್ಕಾರದಿಂದ ಕೊಡ್ತಾ ಇರೋ ಈ ಈದ್ ಗಿಫ್ಟ್ ನಲ್ಲಿ ಸಕ್ಕರೆ, ಸೋಯಾ, ಡ್ರೈ ಫ್ರೂಟ್ಸ್, ಕಡಲೆ ಹಿಟ್ಟು, ಹಾಲಿನ ಪ್ಯಾಕೆಟ್ಗಳು, ಬಟ್ಟೆ ಹಾಗೂ ಕೆಲ ಸಣ್ಣ ಪುಟ್ಟ ಗೃಹೋಪಯೋಗಿ ವಸ್ತುಗಳನ್ನ ನೀಡಲಾಗಿದೆ. ಬಿಜೆಪಿ ಮೈನಾರಿಟಿ ಮೋರ್ಚಾ ಇದನ್ನ ಹಂಚುವ ಜವಾಬ್ದಾರಿಯನ್ನ ಹೊತ್ತಿದ್ದು ಸುಮಾರು 32 ಲಕ್ಷ ಕಿಟ್ಗಳ ಹಂಚಿಕೆ ಆಗ್ತಾ ಇದೆ. ಸುಮಾರು 32,000 ಮಸೀದಿಗಳ ಮೂಲಕ ಈ ಕಿಟ್ಗಳನ್ನ ಹಂಚಲಾಗ್ತಾ ಇದೆ. ಇನ್ನು ಎಲ್ಲೆಲ್ಲಿ ಈ ಕಿಟ್ಗಳನ್ನ ಹಂಚಲಾಗ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಪ್ರಮುಖ ವಿಚಾರ. ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ತೆಲಂಗಾಣ, ಕೇರಳ ಹಾಗೂ ಅಸ್ಸಾಂ ರಾಜ್ಯಗಳನ್ನ ಪ್ರಮುಖವಾಗಿ ಗಮನದಲ್ಲಿಟ್ಕೊಂಡು ಈ ಕಿಟ್ಗಳನ್ನ ಹಂಚಲಾಗಿದೆ. ಕಾರಣ ಏನಂದ್ರೆ, ಅಲ್ಲಿ ಮುಸ್ಲಿಂ ಸಮುದಾಯದವರ ಸಂಖ್ಯೆ ಹೆಚ್ಚಿದೆ ಅನ್ನೋದು. ಬಿಜೆಪಿ ಮೈನಾರಿಟಿ ವಿಂಗ್ ಮೂಲಕ ಈ ಕಿಟ್ಗಳು ಬರ್ತಾ ಇದ್ರು ನೇರವಾಗಿ ಇದನ್ನ ಜನರಿಗೆ ತಲುಪಿಸ್ತಾ ಇರೋದು ಆಯಾ ಪ್ರದೇಶದಲ್ಲಿರೋ ಮಸೀದಿಗಳು. ಆದ್ರಿಂದ ಮಸೀದಿ ಹಾಗೂ ಜನಗಳ ನಡುವೆ ಯಾವ ರೀತಿಯ ಕಮ್ಯುನಿಕೇಶನ್ ಇದೆ ಅನ್ನೋದನ್ನ ಈ ಮೂಲಕ ತಿಳಿದುಕೊಳ್ಳೋ ಕೆಲಸ ಆಗ್ತಾ ಇದೆ. ಇನ್ನೂ ಪ್ರಮುಖ ವಿಚಾರ ಅಂದ್ರೆ, ಈ ಕಿಟ್ ಸಂಪೂರ್ಣವಾಗಿ ಹಂಚಿಕೆ ಆಗೋದರ ಒಳಗೆ ಲೋಕಸಭೆಯಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗೋ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ವಿರೋಧ ಅಥವಾ ಗಲಭೆಗಳು ದೊಡ್ಡ ಮಟ್ಟಕ್ಕೆ ಹೋಗೋದು ಹೆಚ್ಚು ಜನಸಂಖ್ಯೆ ಇರೋ ಪ್ರದೇಶಗಳಲ್ಲೇ. ಆ ಎಲ್ಲಾ ಪ್ರದೇಶಗಳನ್ನು ಈ ಮೂಲಕ ಮಾನಿಟರ್ ಮಾಡೋ ಕೆಲಸ ಆಗ್ತಾ ಇದೆ. ಅಂದಹಾಗೆ ಈ ಕಿಟ್ ವಿತರಣೆ ಹಿಂದಿರೋ ಇನ್ನೊಂದು ಪ್ರಮುಖ ಉದ್ದೇಶ ಅಂದ್ರೆ, ಬಡ ಮುಸ್ಲಿಮರ ಜೊತೆಗೆ ಬಿಜೆಪಿ ಇದೆ ಅನ್ನೋದನ್ನ ಒತ್ತಿ ಹೇಳೋದು. ಇನ್ಫ್ಯಾಕ್ಟ್ ಈ ಕಿಟ್ಗಳಿಂದ ಉಪಯೋಗ ಆಗೋದು ಕೂಡ ಅಗತ್ಯತೆ ಇರುವವರಿಗೆ. ಸದ್ಯ ಧರ್ಮಾಧಾರಿತ ಯಾವುದೇ ಗಲಭೆ ಅಥವಾ ಹೋರಾಟಗಳಾದ್ರೂ ಅಂತಿಮವಾಗಿ ಬೀದಿಗೆ ಇಳಿಯೋದು ಬಡವರೇ, ಅದು ಹಿಂದೂಗಳೇ ಆಗಿರ್ಲಿ ಅಥವಾ ಮುಸ್ಲಿಮರೇ ಆಗಿರ್ಲಿ. ಇದನ್ನ ತಪ್ಪಿಸೋ ಯತ್ನವನ್ನ ಈಗ ಬಿಜೆಪಿ ಮಾಡ್ತಾ ಇರೋದು. ವಕ್ಫ್ ಬೋರ್ಡ್ ನಿಂದ ಬಡ ಮುಸ್ಲಿಮರಿಗೆ ಯಾವ ರೀತಿಯಲ್ಲೂ ಲಾಭ ಆಗ್ತಾ ಇಲ್ಲ ಅನ್ನೋದು ಶಿಕ್ಷಣ ಪಡೆದ ಕೆಲವರಿಗೆ ಗೊತ್ತಿದೆ. ಆದ್ರೆ ಇಡೀ ಸಮುದಾಯಕ್ಕೆ ಅದು ಗೊತ್ತಿಲ್ಲ, ಗೊತ್ತಾಗೋದಕ್ಕೂ ಬಿಡ್ತಾ ಇಲ್ಲ. ಗೊತ್ತಿರುವವರು ಅದನ್ನ ಬಳಸಿಕೊಳ್ತಾ ಇರೋದು ಗಲಭೆ ಹಾಗೂ ಗಲಾಟೆಗಳಿಗೆ. ಮೊದಲ ಹಂತದಲ್ಲಿ ಇವರು ಉದ್ರೇಕಗೊಳ್ಳದಂತೆ ನೋಡಿಕೊಂಡ್ರೆ ಅಜೆಂಡಾ ಹೋರಾಟಗಳು ಇಡೀ ದೇಶಕ್ಕೆ ಹರಡೋದನ್ನ ತಪ್ಪಿಸಬಹುದು. ಉಳಿದಿರೋದನ್ನ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಹ್ಯಾಂಡಲ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ ಅಂತಲೂ ಹೇಳಲಾಗ್ತಾ ಇದೆ.
ಅಲ್ಲದೆ ಈ ಬಿಲ್ನ ಪ್ರಮುಖ ಉದ್ದೇಶವನ್ನ ಆ ಸಮುದಾಯದ ಜನರಿಗೆ ತಲುಪಿಸುವುದು ಕೂಡ ಬಿಜೆಪಿಗೆ ಮುಖ್ಯವಾಗಿದೆ ಹಾಗೂ ಸವಾಲಿನ ವಿಷಯವಾಗಿದೆ. ಯಾಕಂದ್ರೆ ಈ ತಿದ್ದುಪಡಿ ಬಿಲ್ ಜಾರಿಯಾದರೆ ಅಕ್ರಮವಾಗಿ ಕಬ್ಜಾ ಮಾಡಿಕೊಂಡು ಅನೈತಿಕ ಹಾಗೂ ಆತಂಕಕಾರಿ ಕೆಲಸಗಳಿಗೆ ಬಳಕೆ ಆಗ್ತಾ ಇರೋ ಜಾಗಗಳೆಲ್ಲ ಮತ್ತೆ ಸರ್ಕಾರಕ್ಕೆ ಸಿಗುತ್ತೆ. ಆ ಜಾಗದಲ್ಲಿ ಆಸ್ಪತ್ರೆ ಹಾಗೂ ಶಾಲೆಗಳನ್ನ ಕಟ್ಟೋದಕ್ಕೆ ಬಳಸಲಾಗುತ್ತೆ. ಅಲ್ಲದೆ ಮುಸ್ಲಿಂ ಸಮುದಾಯದ ಬಡ ಮಹಿಳೆಯರು ಹಾಗೂ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲಾಗುತ್ತೆ ಅನ್ನೋದನ್ನ ಕೂಡ ಈಗಾಗಲೇ ಹೇಳಲಾಗಿದೆ. ವಕ್ಫ್ ಪ್ರಾಪರ್ಟಿಗಳ ಲೆಕ್ಕ 6 ಲಕ್ಷ ಎಕರೆಗೂ ಅಧಿಕವಾಗಿದ್ದು 10 ರಿಂದ 12 ಲಕ್ಷ ಕೋಟಿ ರುವರೆಗೆ ಬೆಲೆ ಬಾಳುತ್ತೆ. ಇದೆಲ್ಲವೂ ಬಡವರಿಗಾಗಿ ವಿನಿಯೋಗ ಆಗುತ್ತೆ. ಆದ್ರೆ ಇದನ್ನ ತಡೆಯೋದಕ್ಕೆ ವಿಪಕ್ಷಗಳು ಏನೆಲ್ಲ ಬಿಂಬಿಸಿವೆ ಅನ್ನೋದನ್ನ ಕೇಳಿದ್ರೆ ಆತಂಕವಾಗುತ್ತೆ. ಕಾಂಗ್ರೆಸ್ ಮುಸ್ಲಿಮರ ಜಾಗವನ್ನ ಕಿತ್ತುಕೊಳ್ತಾರೆ ಅನ್ನೋ ಅಜೆಂಡಾವನ್ನ ಹರಡಿಸ್ತಾ ಇದ್ರೆ, ಜಮೈತ್ ಉಲೇಮಾ ಎ ಹಿಂದ್ ಹಾಗೂ ಎಐಎಂಪಿಎಲ್ಬಿ ಇದು ನಮ್ಮ ಸಮುದಾಯದ ಮೇಲೆ ಬಿಜೆಪಿ ಅಟ್ಯಾಕ್ ಅಂತ ಹೇಳ್ತಾ ಇದೆ. ಅಂದಹಾಗೆ ಈ ಕಿಟ್ಗಳ ಮೂಲಕ ಬಡ ಮುಸ್ಲಿಮರು ಅಂತ ಹೇಳಿದ್ವಲ್ಲ, ಅದು ಯಾರು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ. ಸದ್ಯ ಇರೋ ಮಾಹಿತಿಗಳ ಪ್ರಕಾರ ಪಸಮಂಡ ಅನ್ನೋ ಮುಸ್ಲಿಂ ಸಮುದಾಯವನ್ನ ಹಿಂದುಳಿದವರ ರೀತಿ ಪರಿಗಣಿಸಲಾಗುತ್ತೆ. ಅವರ ಬೆನ್ನಿಗೆ ನಿಂತಿದ್ದೀವಿ ಅಂತ ಹೇಳೋ ಯತ್ನವನ್ನೇ ಈಗ ಬಿಜೆಪಿ ಮಾಡ್ತಾ ಇರೋದು. ಭಾರತದಲ್ಲಿರೋ ಮುಸ್ಲಿಮರ ಪೈಕಿ 85% ಪಸಮಂಡ ಮುಸ್ಲಿಮರಿದ್ದಾರೆ. ಇವರೆಲ್ಲ ಮುಸ್ಲಿಮರ ಒಳಗೆ ಒಬಿಸಿ ಹಾಗೂ SC STಗೆ ಸೇರಿದವರಾಗಿದ್ದಾರೆ. 2022ರಲ್ಲಿ ಆರ್ಥಿಕವಾಗಿ ಹಿಂದುಳಿದಿರೋ ಈ ಪಸಮಂಡ ಸಮುದಾಯದವರನ್ನ ಮೇಲೆತ್ತೋ ಕೆಲಸಕ್ಕೆ ಮೋದಿ ಸರ್ಕಾರ ಪ್ರಯತ್ನ ಮಾಡಿತ್ತು. ಹೇಗೆ ಹಿಂದೂಗಳಲ್ಲಿ ಒಬಿಸಿ ಹಾಗೂ ಹಿಂದುಳಿದವರನ್ನ ಮುಂದೆ ತನ್ನಿ ಅಂತ ರಾಹುಲ್ ಸ್ಟ್ರಾಟಜಿ ಮಾಡ್ತಾರೋ, ಹಾಗೆ ಮುಸ್ಲಿಮರಲ್ಲಿ ಹಿಂದುಳಿದಿರೋ ಈ ಸಮುದಾಯಗಳನ್ನ ಮುಂದೆ ತರೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ. ಆದ್ರೆ ಅಜೆಂಡಾಗಳ ಹಿಂದೆ ಬಿದ್ದಿರೋ ಇವರನ್ನ ವಾಸ್ತವಕ್ಕೆ ತಂದು ಅನುಕೂಲ ಮಾಡಿ ಕೊಡಬೇಕು ಅಂದ್ರೆ ವಕ್ಫ್ ತಿದ್ದುಪಡಿಯಿಂದ ಇವರಿಗೆ ಆಗಲಿರೋ ಅನುಕೂಲವನ್ನ ತಿಳಿಸಬೇಕು. ಇದೇ ಕಾರಣಕ್ಕೆ ಈಗ ಮೊದಲ ಹೆಜ್ಜೆ ಇಟ್ಟಿರೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ನಾವಾಗ್ಲೇ ಒಂದು ವಿಚಾರವನ್ನ ಹೇಳಿದ್ವಿ. ಅದೇನೆಂದ್ರೆ, ಮೋದಿ ಸರ್ಕಾರ ಈ ನಿಲುವನ್ನ ತೆಗೆದುಕೊಳ್ಳೋದರ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ನೆರಳು ಕೂಡ ಇದೆ ಅಂತ. 2004ರಲ್ಲಿ ಲೋಕಸಭೆಯಲ್ಲಿ ಅಟಲ್ ನೇತೃತ್ವದ ಸರ್ಕಾರಕ್ಕೆ ಸೋಲಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅದಕ್ಕೆ ಪ್ರಮುಖ ಕಾರಣ ಮುಸ್ಲಿಂ ಸಮುದಾಯ ಗಟ್ಟಿಯಾಗಿ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ದು ಹಾಗೂ ಹಿಂದೂ ವೋಟ್ಗಳು ಡಿವೈಡ್ ಆಗಿದ್ದು. 2002ರ ಗುಜರಾತ್ ಗಲಭೆಯ ಬಳಿಕ ಬಿಜೆಪಿ ವಿರೋಧಿ ವಾತಾವರಣ ಕ್ರಿಯೇಟ್ ಆಗಿದೆ ಅನ್ನೋದನ್ನ ಅಟಲ್ ಮನಗಂಡಿದ್ರು. ಇದೇ ಕಾರಣಕ್ಕಾಗಿ ಹಜ್ ಯಾತ್ರೆ ಅನುದಾನವನ್ನ ಏರಿಸಿದ್ರು, ಉರ್ದು ಶಾಲೆಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ರು, ಸುಮಾರು 150 ಕೋಟಿಗಳನ್ನ ಆ ಸಮುದಾಯಕ್ಕೆ ಮೀಸಲಿಟ್ರು. ಆದ್ರೂ ಕೂಡ ನೆಗೆಟಿವ್ ಅಜೆಂಡಾಗಳನ್ನ ಭೇದಿಸೋದ್ರಲ್ಲಿ ವಿಫಲರಾದ್ರು. ಹಿಂದೂಗಳು ಕೂಡ ಕೈಕೊಟ್ರು. ಈ ರೀತಿ ಆಗಬಾರದು ಅಂದ್ರೆ ಅಜೆಂಡಾ ಭೇದಿಸೋ ಮುನ್ನ ಮೊದಲು ಕಣ್ಣಿಗೆ ಕಾಣುವಂತ ಕೊಡುಗೆಗಳನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಇನ್ನೊಂದೆಡೆ ಅತ್ತ ಉತ್ತರ ಪ್ರದೇಶದಲ್ಲಿ ಸುನ್ನಿ ಹಾಗೂ ಶಿಯಾ ಸಮುದಾಯಗಳ ನಡುವೆ ಮಾರಾಮಾರಿ ನಡೆದಿದೆ. ಇದರ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಹಿಂದೂಗಳ ಜೊತೆಗೆ ಅನ್ಯ ಧರ್ಮೀಯರ ಸಮಸ್ಯೆ ಆದಾಗ ವಿಪಕ್ಷಗಳು ಅನ್ಯರ ಪರ ನಿಲ್ತಾ ಇದ್ವು. ಆದ್ರೆ ಇಂಥ ಸಂದರ್ಭದಲ್ಲಿ ಯಾರ ಬೆನ್ನಿಗೆ ನಿಲ್ತಾರೆ ಅನ್ನೋದು ಜನರ ಪ್ರಶ್ನೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.